ಫ್ರೆಂಡ್ಸ್ ನೋಡಿ 26 ನವೆಂಬರ್ಗೋಸ್ಕರ ನಾವು ಸ್ಕ್ಯಾನರಲ್ಲಿ ಸ್ಕ್ಯಾನ್ ಮಾಡಿದಾಗ ನಮಗೆ ಇಷ್ಟು ಸ್ಟಾಕ್ಸು ಬೈಯಿಂಗ್ ಪರ್ಪಸ್ಸು ಇಂಟ್ರಾಡೇಗೆ ಅಂತ ತೋರಿಸಿದೆ. ಆಲ್ಮೋಸ್ಟ್ 43-44 ಸ್ಟಾಕ್ಸ್ ಇದೆ. 183 ಸ್ಟಾಕಲ್ಲಿ ನಮಗೆ 43 ಸ್ಟಾಕ್ ಮಾತ್ರ ವಾಚ್ ಮಾಡಲಿ ಫಾರ್ ಬೈಯಿಂಗ್ ಪರ್ಪಸ್ 26ನೇ ತಾರೀಕಿಗೆ ಅಂತ. ಇಷ್ಟು ಸ್ಟಾಕ್ಸ್ನ ನಾವೇನು ಮಾಡ್ತೀವಿ ಅಂತಂದರೆ ಈ ಥರ ವಾಚ್ ಲಿಸ್ಟ್ನ ಕ್ರಿಯೇಟ್ ಮಾಡಿಕೊಂಡು ವಾಚ್ ಮಾಡ್ತಾ ಇರ್ತೀವಿ. ಮಾರ್ಕೆಟ್ ಓಪನ್ ಆಗಿದ್ದಾದ್ಮೇಲೆ ಇದರಲ್ಲಿ ಯಾವುದು ಈ ಪರ್ಸೆಂಟೇಜ್ ಮೇಲೆ ಕ್ಲಿಕ್ ಮಾಡಿದ್ರೆ ಯಾವುದು ಒಂದು 2%, 3% ಅಂದರೆ ಈ ವಾಚ್ ಲಿಸ್ಟಲ್ಲಿ ಹೈಯೆಸ್ಟ್ ಗೈನರ್ ಯಾವುದು ಅಂತ ತೋರಿಸುತ್ತೆ. ಆ ಟೈಮಲ್ಲಿ ಏನು ಮಾಡ್ತೀವಿ ಅಂತಂದರೆ ಈ ಥರ ಒಂದು ಚಾರ್ಟ್ನ ಓಪನ್ ಮಾಡಿ ಚಾರ್ಟಲ್ಲಿ ಯಾವುದಾದ್ರು 15 ಮಿನಿಟ್ಸು RSI ಮತ್ತು ಬೋಲಿಂಜರ್ ಬ್ಯಾಂಡ್ನ ಬ್ರೇಕ್ಔಟ್ ಆಗಿದೆಯಾ ಅಂತ ನೋಡ್ತೀವಿ. ನೋಡಿ ನಮ್ಮ ಕ್ರೈಟೀರಿಯಾ ಪ್ರಕಾರ ಇಲ್ಲಿ ಆಲ್ಮೋಸ್ಟ್ 1130 ಆ ಲೆವೆಲಲ್ಲಿ ಬ್ರೇಕ್ಔಟ್ ಕೊಟ್ಟಿದೆ. ಅದಾದಮೇಲೆ ಈ ಸ್ಟಾಕು 1205 ರೂಪಾಯಿವರೆಗೂ ಇಂಟ್ರಾಡೇನಲ್ಲೇ ಹೋಗಿದೆ. ಸೊ ನಾವು ಬೈ ಮಾಡೋ ಟೈಮಲ್ಲಿ ಆಲ್ಮೋಸ್ಟ್ 3% ಇದ್ದಿದ್ದಂಥ ಗೈನು ಆಲ್ಮೋಸ್ಟ್ ಕ್ಲೋಸಿಂಗ್ ಅಷ್ಟೊತ್ತಿಗೆ 8% ಆಗಿದೆ. ಇದೇ ಥರ ಇನ್ನೊಂದು ಆಪರ್ಚುನಿಟಿ ಸಿಕ್ಕಿದ್ದಂಥದ್ದು ಒಂದು ಸಿಟಿ ಯೂನಿಯನ್ ಬ್ಯಾಂಕ್ ಅಂತ. ಸೊ ಈ ಸ್ಟಾಕ್ ಕೂಡ ಆಲ್ಮೋಸ್ಟ್ ಇದು ನಾನು ಚಾರ್ಟ್ನ ಓಪನ್ ಮಾಡಿದ್ರೆ 175-196 ಲೆವೆಲ್ಸಲ್ಲಿ ನಮಗೆ ಬ್ರೇಕ್ಔಟ್ನ ಕೊಟ್ಟಿದೆ. ಅದಾದ ನಮಗೆ 1950ವರೆಗೂ ಕ್ಲೋಸಿಂಗ್ ಇದೆ. ಸೊ ಇದಕ್ಕೆ ಏನು ಫಾಸು, ಎಲ್ಲಿ ಪರ್ಫೆಕ್ಟಾಗಿ ಎಂಟ್ರಿ ಮಾಡಬೇಕು, ಏನು ಟಾರ್ಗೆಟು ಮತ್ತು ಎಲ್ಲಿ ಎಕ್ಸಿಟ್ ಆಗಬೇಕು, ಇದನ್ನೆಲ್ಲ ನೀವು ತಿಳ್ಕೊಬೇಕು ಅಂತಂದರೆ ಕೆಳಗಡೆ ಬರ್ತಾ ಇರೋಂಥ ಕಾಲ್ ಮಾಡಿ ನೀವು ಡೀಟೇಲ್ಸ್ನ ಪಡ್ಕೋಬೋದು.